ಸರ್ವ ಮಿತ್ರರಿಗೂ ಜ್ಞಾನೋಪದೇಶಕ್ಕೆ ಸುಸ್ವಾಗತ. ಈ ಕಥೆಯು ಜ್ಞಾನ ಮತ್ತು ಉಪದೇಶಗಳ ನಡುವೆ ನಡೆಯುವ ಒಂದು ಸಂಭಾಷಣೆ. ಉಪದೇಶ, ನನಗೆ ತುಂಬಾ ದಿನದಿಂದ ಒಂದು ಪ್ರಶ್ನೆ ಕಾಡುತ್ತಾ ಇದೆ. ಅದೇನು ಪ್ರಶ್ನೆ? ಕೇಳು ಜ್ಞಾನ. ಯಾಕೆ ಶ್ರೀನಿವಾಸನ ಕೈಗಳು ವಿಭಿನ್ನ ಶೈಲಿಯಲ್ಲಿ ಇದೆ? ಕೇಳು ಜ್ಞಾನ. ಈ ಭೂಲೋಕ ಬ್ರಹ್ಮಾಂಡವು ಒಂದು ಮೃತ್ಯುಲೋಕ. ಇಲ್ಲಿ ಹುಟ್ಟಿದವರು ಸಾಯುತ್ತಾರೆ, ಸತ್ತವರು ಮತ್ತೆ ಹುಟ್ಟುತ್ತಾರೆ. ಗೋವಿಂದನು ಹೀಗೆ ಹೇಳುತ್ತಾನೆ, ಭೂಲೋಕವು ಒಂದು ಭವಸಾಗರವೆಂದು. ಭವಸಾಗರವೆಂದರೇನು? ಭವಸಾಗರವೆಂದರೆ ಈ ಭೂಲೋಕದಲ್ಲಿ ಜನ್ಮ, ವ್ಯಾಧಿ, ಮೃತ್ಯು ಇವುಗಳು ಒಂದು ದೊಡ್ಡ ಮಹಾಸಾಗರವಿದ್ದಂತೆ. ಇವುಗಳಿಂದ ನಾವು ಎಂದಿಗೂ ತಪ್ಪಿಸಿಕೊಳ್ಳಲಾಗುವುದಿಲ್ಲ. ಆದ್ದರಿಂದ ಭಗವಂತ ಹೀಗೆ ಹೇಳುತ್ತಾನೆ, ನನ್ನ ಪಾದಕ್ಕೆ ಶರಣಾದರೆ ಈ ಭವಸಾಗರವನ್ನು ದಾಟುವಾಗ ನೀರು ಮಂಡಿ ಉದ್ದಕ್ಕೆ ಮಾತ್ರ ಬರುತ್ತದೆ. ಉಪದೇಶ, ಈ ಕಥೆಯ ಸಾರಾಂಶವೇನು? ಕೇಳು ಜ್ಞಾನ. ಭಗವಂತ ಹೀಗೆ ಹೇಳುತ್ತಾನೆ, ನಾವು ಈ ಕಲಿಯುಗ ಎಂಬ ಭವಸಾಗರದಲ್ಲಿ ಬೇಡದ ಕೆಲಸಕ್ಕೆ ತುಂಬ ಸಮಯವನ್ನು ವ್ಯರ್ಥ ಮಾಡುತ್ತಿದ್ದೇವೆ. ಆದ್ದರಿಂದ ಈ ಸಮಯವನ್ನು ಭಗವಂತನ ಸೇವೆಗೆ ನಾವು ಮೀಸಲಿಟ್ಟರೆ ಆ ಭಗವಂತ ನಮ್ಮನ್ನು ಈ ಮೃತ್ಯುಲೋಕವೆಂಬ ಭವಸಾಗರದಿಂದ ದಾಟಿಸುತ್ತಾನೆ.